ಇನ್ನು ಪರಪ್ಪನ ಅಗ್ರಹಾರ ಜೈಲು ನಾವು ಕೂಡ ಸಾಕಷ್ಟು ಬಾರಿ ಇದಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನ ಪ್ರಸಾರ ಮಾಡಿದ್ದೀವಿ. ಈ ಪರಪ್ಪನ ಅಗ್ರಹಾರ ಜೈಲು ಕೆಲವರ ಪಾಲಿಗೆ ಜೈಲಲ್ಲ, ಬದಲಿಗೆ ಹೋಮ್ ಸ್ಟೇ ಇಲ್ಲ ಸರ್ವಿಸ್ ಅಪಾರ್ಟ್ಮೆಂಟ್ ಅನ್ನೋ ರೀತಿಯಲ್ಲಿ ಇಲ್ಲಿ ಭಾಸವಾಗುತ್ತೆ ಅನ್ನುವಂಥದ್ದನ್ನ ವಿಜುವಲ್ಸ್ಗಳ ಸಮೇತ ನಿಮ್ಮ ಮುಂದೆ ಇಟ್ಟಿದ್ವಿ. ಅದಕ್ಕೆ ಪುಷ್ಟಿ ನೀಡುವಂತೆ ಇವತ್ತು ಮತ್ತಷ್ಟು ವಿಜುವಲ್ಗಳು ವೈರಲ್ ಆಗ್ತಾ ಇವೆ. ಇದರಲ್ಲಿ ಸೀರಿಯಲ್ ರೇಪಿಸ್ಟ್ ಉಮೇಶ್ ರೆಡ್ಡಿಯಿಂದ ಹಿಡಿದು ಒಬ್ಬ ಟೆರರಿಸ್ಟ್ ತನಕನೂ ಕೂಡ ಸ್ಮಾರ್ಟ್ ಫೋನ್ಗಳನ್ನು ಬಳಸ್ತಾ ಇದ್ದಾರೆ. ಜೊತೆಗೆ ಅವರಿರುವಂತಹ ಸೆಲ್ನಲ್ಲಿ ಟಿವಿ ಇದೆ, ಅಡುಗೆ ಮಾಡ್ಕೊಳ್ಳೋದಕ್ಕೆ ಅದಕ್ಕೆ ಆದಂತಹ ವ್ಯವಸ್ಥೆಗಳನ್ನು ಕೂಡ ಕಲ್ಪಿಸ್ಕೊಟ್ಟಿದ್ದಾರೆ. ಸೊ ಹಾಗಾಗಿ ಜೈಲಿನಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ, ವ್ಯವಸ್ಥೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ, ಇಲ್ಲಿ ಅಪರಾಧಿಗಳಿಗೆ ಶಿಕ್ಷೆ ಆಗ್ತಾ ಇಲ್ಲ ಅನ್ನುವಂಥದ್ರ ಬಗ್ಗೆ ಇರುವಂತಹ ಒಂದು ಅಪವಾದ ಏನಿತ್ತಲ್ಲ, ಅದಕ್ಕೆ ಪುಷ್ಟಿ ನೀಡುವಂತೆ ಈ ದೃಶ್ಯಗಳು ಹೊರಬಿದ್ದಿವೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಿ ದಯಾನಂದ್ ಅವರು ತನಿಖೆಯನ್ನು ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಹಾಗಾದ್ರೆ ಇವತ್ತು ಏನೆಲ್ಲ ಡೆವಲಪ್ಮೆಂಟ್ಸ್ ಆಯಿತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬನ್ನಿ ನೋಡೋಣ. ಕರ್ನಾಟಕ ಉಗ್ರರಿಗೆ ಸ್ವರ್ಗ ಆಗಿದೆ. ಎಲ್ಲ PFI, ಪಾಪ್ಯುಲರ್ ಫ್ರಂಟ್, KFD ಟೆರರಿಸ್ಟ್ಗಳೆಲ್ಲ ಬಿಟ್ರು. ಈಗ ಜೈಲುಗಳಲ್ಲೂ ಕೂಡ ಫ್ರೀ ಆಗಿ ಸಿಮ್ಮು, ಮೊಬೈಲು ಎಲ್ಲ ಸಿಗುವಂತ ವ್ಯವಸ್ಥೆನೂ ಕೂಡ. ಇಟ್ ಶೋಸ್ ದ ವೀಕ್ನೆಸ್ ಆಫ್ ದಿ ಸ್ಟೇಟ್ ಗವರ್ನಮೆಂಟ್. ಕಾನೂನು ವಿರುದ್ಧವಾಗಿ ಕೆಲಸ ಮಾಡೋರನ್ನ ಬ್ರದರ್ಸ್ ಅಂತ ಕರ್ಕೋತಾರೆ. ಹಾಗಾಗಿ ನಾವೇನು ಹೇಳೋಣ ಈ ಕಾಂಗ್ರೆಸ್ ಸರ್ಕಾರಕ್ಕೆ? ಇವತ್ತು ಪರಪ್ಪನ ಅಗ್ರಹಾರ ಅಂದ್ರೆ ಅಕ್ರಮಗಳ ಒಂದು ಸರಮಾಲಿನ್ಯ ಆಗಿದೆ. ಕಾಂಗ್ರೆಸ್ ಕಾಲದಲ್ಲಿ ಟೆರರಿಸ್ಟ್ಗಳ ಸ್ವರ್ಗ ಆಗಿದೆ. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲು ಅಪರಾಧಿಗಳ ಪಾಲಿನ ಸ್ವರ್ಗ. ಕೈಯಲ್ಲಿ ಕಾಸಿದ್ರೆ ಎಲ್ಲವೂ ಇಲ್ಲಿ ಖುಲ್ಲಂ ಖುಲ್ಲಾ. ಅಧಿಕಾರಿಗಳ ಕೈ ಬಿಸಿ ಮಾಡಿದ್ರೆ ಸಾಕು, ಏನ್ ಬೇಕಾದ್ರೂ ಚಿಟ್ಕೆ ಹೊಡೆಯೋದ್ರಲ್ಲೇ ಸಿಗುತ್ತೆ. ಈ ವಿಚಾರ ಗುಟ್ಟಾಗೇನು ಉಳಿದಿಲ್ಲ. ಯಾಕಂದ್ರೆ ಈ ಹಿಂದೆ ಹಲವು ಬಾರಿ ಪರಪ್ಪನ ಅಗ್ರಹಾರ ಜೈಲಿನ ಕರ್ಮಕಾಂಡಗಳು ಬಯಲಾಗಿವೆ. ಆದ್ರೆ ಈ ಬಾರಿ ಜನರ ರಕ್ತ ಹೀರುವಂತ ರಕ್ಕಸ ಭಯೋತ್ಪಾದಕರಿಗೆ ರಾಜಾತಿಥ್ಯ ಸಿಕ್ಕಿರೋದು ಇಡೀ ದೇಶವನ್ನೇ ಬೆಚ್ಚಿ ಬೀಳುವಂತೆ ಮಾಡಿದೆ. ಹೀಗೆ ಮೊಬೈಲ್ ನಲ್ಲಿ ಬಿಸಿ ಇದಾನಲ್ಲ, ಇವನ ಹೆಸರು ಜುಹಾದ್ ಹಮೀದ್ ಶಕೀಲ್ ಮನ್ನಾ. ಇವನು ಡೇಂಜರಸ್ ಐಸಿಸ್ ಉಗ್ರ. ಈ ನಟೋರಿಯಸ್ ಕ್ರಿಮಿ ಯುವಕರನ್ನ ಐಸಿಸ್ಗೆ ನೇಮಕಾತಿ ಮಾಡ್ತಿದ್ದ. ಇಂಥವನಿಗೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯವೇ ಸಿಗ್ತಿದೆ. ಈ ಕ್ರಿಮಿ ರಾಜಾರೋಷವಾಗಿ ಜೈಲಿನಲ್ಲಿ ಮೊಬೈಲ್ ಬಳಸಿರುವ ವಿಡಿಯೋ ಹೊರಬಿದ್ದಿದೆ. ಜೊತೆಗೆ ಲಷ್ಕರ್ ಉಗ್ರರ ಕೈಗೂ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಸುಲಭವಾಗಿ ಆಂಡ್ರಾಯ್ಡ್ ಮೊಬೈಲ್ ಫೋನ್ಗಳು ಸಿಗ್ತಿವೆ. ಇಂಥ ಉಗ್ರರ ಕೈಗೆ ಇಷ್ಟು ಸುಲಭವಾಗಿ ಮೊಬೈಲ್ ಫೋನ್ಗಳು ಸಿಕ್ಕರೆ ದೇಶದ ಭದ್ರತೆಯ ಗತಿ ಏನು ಎಂಬ ಆತಂಕ ಸೃಷ್ಟಿಯಾಗಿದೆ. ಹೀಗೆ ಹಿಂದ್ಕಡೆ ಐಟಮ್ ಸಾಂಗ್, ಮುಂದೆ ಮೊಬೈಲ್ ನಲ್ಲಿ ಮಾತನಾಡ್ತಾ ಇರುವ ಇವನು ಮೋಸ್ಟ್ ನಟೋರಿಯಸ್ ರೇಪಿಸ್ಟ್ ಸೀರಿಯಲ್ ಕಿಲ್ಲರ್ ಉಮೇಶ್ ರೆಡ್ಡಿ. ಈ ವಿಕೃತ ಕಾಮಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾನೆ. ಆದ್ರೆ ವ್ಯವಸ್ಥೆ ಅದೆಷ್ಟು ಹದಗೆಟ್ಟಿದೆ ನೋಡಿ. ಶಿಕ್ಷೆ ಅನುಭವಿಸಬೇಕಾದವನು ಬಿಂದಾಸ್ ಲೈಫ್ ನಡೆಸ್ತಿದ್ದಾನೆ. ಮತ್ತೊಂದ್ ಕಡೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಅರೆಸ್ಟ್ ಆಗಿರುವ ನಟಿ ರನ್ಯಾ ರಾವ್ ಪ್ರಿಯಕರ ತರುಣ್ ರಾಜ್ಗೆ ಜೈಲಿನಲ್ಲಿ ರಾಯಲ್ ಟ್ರೀಟ್ಮೆಂಟ್ ಸಿಗ್ತಿದೆ. ಮೊಬೈಲ್ ಜೊತೆಗೆ ಟಿವಿ ಸೌಲಭ್ಯ ಕಲ್ಪಿಸಿರೋದು ವೈರಲ್ ಆಗಿರುವ ವಿಡಿಯೋದಿಂದ ಗೊತ್ತಾಗ್ತಾ ಇದೆ. ಇಷ್ಟು ಮಾತ್ರವಲ್ಲ, ಜೈಲಿನ ಸೆಲ್ಗಳ ತುಂಬೆಲ್ಲ ಕ್ರಿಮಿಗಳು ಮೊಬೈಲ್ ಬಳಸ್ತಿದ್ದಾರೆ. ಟೇಬಲ್ ತುಂಬೆಲ್ಲ ಬರೀ ಮೊಬೈಲ್ಗಳ ರಾಶಿಯೇ ಬಿದ್ದಿದೆ. ಈ ನಡುವೆ ಉಗ್ರರ ಕೈಗೆ ಫೋನ್ ಸಿಕ್ತಿದ್ದು ವಿಪಕ್ಷ ಬಿಜೆಪಿ ರಾಜ್ಯ ಸರ್ಕಾರದ ವಿರುದ್ಧ ಕಟು ಟೀಕೆ ಮಾಡಿದೆ. ಉಗ್ರರಿಗೆ ಕರ್ನಾಟಕ ಸ್ವರ್ಗದಂತಾಗಿದೆ, ಕಾಂಗ್ರೆಸ್ ತನ್ನ ಬ್ರದರ್ಸ್ ಅನ್ನ ನೋಡಿಕೊಳ್ತಿದೆ ಅಂತೆಲ್ಲ ಕೇಸರಿ ಪಡೆ ಆರೋಪ ಮಾಡಿದೆ. ಈ ಸರ್ಕಾರ ಉಗ್ರರಲ್ಲ, ಅವ್ರಿಗೆ ಒಂಥರ ಸ್ವರ್ಗ ಆಗಿದೆ. ಇದು ಕರ್ನಾಟಕ ಉಗ್ರರಿಗೆ ಸ್ವರ್ಗ ಆಗಿದೆ. ಈಗ ಜೈಲುಗಳಲ್ಲೂ ಕೂಡ ಫ್ರೀ ಆಗಿ ಸಿಮ್ಮು, ಮೊಬೈಲು ಎಲ್ಲ ಸಿಗುವಂತ ವ್ಯವಸ್ಥೆನೂ ಕೂಡ ಈ ಸರ್ಕಾರದ ಪ್ರಾಯೋಜಿತ ಬೆಂಬಲಿಗರು, ಈ ನಗರ ನಕ್ಸಲರು ಅಂತ ಏನು ಹೇಳ್ತೀರಿ, ಈ ನಗರ ನಕ್ಸಲರ ಚಿತಾವಣೆಯಿಂದ ಅವ್ರಿಗೂ ಒಂದು ರೀತಿ ಪರಪ್ಪನ ಅಗ್ರಹಾರ ಕೂಡ ಕಾಂಗ್ರೆಸ್ ಕಾಲದಲ್ಲಿ ಟೆರರಿಸ್ಟ್ಗಳ ಸ್ವರ್ಗ ಆಗಿದೆ. ಕಾನೂನು ಸುವ್ಯವಸ್ಥೆಯನ್ನ ಜೈಲಲ್ಲೂ ಕಾಪಾಡಲ್ಲ, ಜೈಲಿನ ಆಚೆನೂ ಕಾಪಾಡಲ್ಲ, ಜೈಲೂ ಒಂದೇ, ಹೊರಗೂ ಒಂದೇ.
ಆ ರೀತಿ ಅವರ ಹಿತೈಷಿಗಳನ್ನ ನೋಡ್ಕೊಳ್ಳುವಂತ ಕೆಲಸಗಳನ್ನ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಬ್ರದರ್ಸ್ಗಳನ್ನ ನೋಡ್ಕೊಳ್ಳುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಕಾನೂನು ವಿರುದ್ಧವಾಗಿ ಕೆಲಸ ಮಾಡೋರನ್ನ ಬ್ರದರ್ಸ್ ಅಂತ ಕರ್ಕೋತಾರೆ. ಹಾಗಾಗಿ ನಾವೇನ್ ಹೇಳೋಣ ಈ ಕಾಂಗ್ರೆಸ್ ಸರ್ಕಾರಕ್ಕೆ? ಲಷ್ಕರ್ ತೊಗೊಬಾ ಅವರು ಉಗ್ರಗಾಮಿಗಳು ಏನು ಅಲ್ಲಿ ಇದಾರ, ಅವರು ಮೊಬೈಲ್ಗೆ ಅವ್ರಿಗೆ ಸಿಗುವಂಥದ್ದು, ಮೊಬೈಲ್ ಮುಖಾಂತರ ಮಾತಾಡುವಂಥದ್ದು ಎಲ್ಲವೂ ಆಕ್ಟಿವಿಟೀಸ್ ನಡೆದಾವಂತಂದ್ರೆ ಇಟ್ ಶೋಸ್ ದ ವೀಕ್ನೆಸ್ ಆಫ್ ದಿ ಸ್ಟೇಟ್ ಗೌರ್ಮೆಂಟ್. ಜೈಲಿನ ರಾಜಾತಿಥ್ಯದ ಬಗ್ಗೆ ಪ್ರಶ್ನೆ ಕೇಳಿದ್ರೆ ಸಿಎಂ ಸಿದ್ದರಾಮಯ್ಯ ಮಾಹಿತಿ ಪಡೆಯುವುದಾಗಿ ಹೇಳಿದ್ರು. ಮತ್ತೊಂದು ಕಡೆ ಗೃಹ ಸಚಿವ ಪರಮೇಶ್ವರ್ ಯಾವುದೇ ಪ್ರತಿಕ್ರಿಯೆ ಕೊಡಲಿಲ್ಲ. ಸರ್, ಪರಪ್ಪನ ಅಗ್ರಹಾರದಲ್ಲಿ ರಾಜ್ಯಾತಿಥ್ಯ ಸಿಗ್ತದೆ ಸರ್. ಉಮೇಶ್ ರೆಡ್ಡಿ ಇರಬಹುದು, ಉಗ್ರರಿಗೆ ರಾಜ್ಯಾತಿಥ್ಯ ಕೊಡ್ತಾ ಇದ್ದಾರೆ, ಮೊಬೈಲ್ ಎಲ್ಲ ಕೊಡ್ತಾ ಇದ್ದಾರೆ. ವಿಡಿಯೋ ವೈರಲ್ ಆಗಿದೆ ಸರ್. ಪರಪ್ಪನ ಅಗ್ರಹಾರದಲ್ಲಿ ಪರಪ್ಪನ ಅಗ್ರಹಾರ ಜೈಲು ಆರೋಪಿಗಳಿಗೆ ಅಪರಾಧಿಗಳಿಗೆ ಸುಖದ ಸುಪ್ಪತ್ತಿಗೆಯಾಗಿದೆ. ಹುಟ್ಟುಹಬ್ಬ ಮಾಡ್ಕೊಳ್ಳೋದು, ಕುಟುಂಬದೊಂದಿಗೆ ಸೆಲ್ಫಿ ತಗೊಳ್ಳೋದು, ಹೀಗೆ ಕ್ರಿಮಿನಲ್ಗಳು ಜೈಲಿನೊಳಗೆ ರಾಯಲ್ ಜೀವನ ದೂಡ್ತಿರೋದು ನಮ್ಮ ವ್ಯವಸ್ಥೆಯ ದುಸ್ಥಿತಿಗೆ ಕನ್ನಡಿ ಹಿಡಿದಂತಿದೆ. ಆನೇಕಲ್ನಿಂದ ರಾಮು ಜೊತೆ ಶಿವಪ್ರಸಾದ್, TV9 ಬೆಂಗಳೂರು.